ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಶ್ರೀಯತ್ರರೂಪಿಣ್ಯುರುಗಾಯ ಪಾದಯೋಃ ಕರೋತಿ ಮಾನಂ ಬಹುಧಾ ವಿಭೂತಿಭಿಃ ಪ್ರಿಯಂಕಶ್ರಿತಾಯಾಃ ಕುಸುಮಾಕರಾನುಗೈಃ ವಿಗೀಯಮಾನಾ ಪ್ರಿಯಕರ್ಮಗಾಯತಿ ದೇಹೇಂದ್ರಿಯಪ್ರಾಣಮನೋಭಿಮಾನೋ ಜೀವೋಂತರಾತ್ಮಾ ಗುಣಕರ್ಮಮೂರ್ತಿಃ ಸೂತ್ರಂ ಮಹಾನಿತ್ಯುರುದೇಹಗೀತಃ ಸಂಸಾರ ಆಧಾವತಿಕಾರತಂತ್ರಃ ಯಸ್ವಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ तव संकीर्तनं वेदशास्त्रार्थज्ञानसिद्धये संसारे क्षयसागरे प्रकृतितो गाधे सदा दुस्तरे सर्वावद्यजलग्रहैरनुपमैः कामादिभङ्गाकुले नानाविभ्रमदुर्भ्रमे मितभयस्तोमादिपेनोत्कटे दुःखोत्कृष्टविषये समुद्धरगुरो मामग्नरूपं सदा देवदेवोत्तमा देवता सार्वभौम अखिलाण्डकोटिब्रह्माण्डनायक इतिहास पुराण प्रतिपाद्य इतिहास पुराण सन्निहित सुनील अनिरुद्ध भागवत पुराण सेवा प्रिय भागवत सेवाम अवधारय श्री गुरुभ्यो नमः. ರಾಘವೇಂದ್ರ ಸ್ವಾಮಿಗಳ ಮಧ್ಯಾರಾಧನದ ಈ ದಿವಸ, ಕಳೆದ ದಿವಸ ಹಾಗೆ ನಾಳೆ ದಿವಸ ಕೂಡ ಅನೇಕ ಕಾರ್ಯಕ್ರಮಗಳು ನಡೆದಿವೆ, ಹಾಗೆ ಇನ್ನು ಮುಂದೆ ಕೂಡ ನಡೆಯುವಿವೆ. ಶ್ರೇಯಾನ್ ದ್ರವ್ಯಮಯಾದ್ಯಜ್ಞಾತ್ ಜ್ಞಾನಯಜ್ಞ ಪರಂತಪ ಅಂತ ಭಗವದ್ಗೀತೆ ಹೇಳುವಂತೆ ನಾವು ಮಾಡುವಂಥ ರಥೋತ್ಸವ, ಪಲ್ಲಕ್ಕಿ ಸೇವಾ, ಪಂಚಾಮೃತ ಅಭಿಷೇಕ, ಇದೆಲ್ಲದಕ್ಕಿಂತಲೂ ಅತಿ ಶ್ರೇಷ್ಠವಾದ ಸೇವೆ ಜ್ಞಾನ ಸೇವಾ. ಈ ಭಗವಂತನಿಗೆ ಮತ್ತು ಭಗವಂತನ ಭಕ್ತರಾದ ರಾಘವೇಂದ್ರ ಸ್ವಾಮಿಗಳು ಮೊದಲಾದವರಿಗೆ ನಾವೇನು ಅರ್ಚನೆ ಇತ್ಯಾದಿ ಸೇವಾಗಳನ್ನು ಮಾಡ್ತೇವೆ, ಅದಕ್ಕಿಂತ ಹೆಚ್ಚು ಮುಖ್ಯವಾದದ್ದು ಅನ್ನದಾನ ರೂಪವಾದಂಥ ಸೇವಾ. ಅದು ಕೂಡ ನಡೆದಿದೆ ಮತ್ತು ಇನ್ನು ಮುಂದೆ ಕೂಡ ನಡೆಯುವುದಿದೆ. ಅನ್ನದಾನಂ ಪರಂ ದಾನಂ ವಿದ್ಯಾದಾನ ಮತಃ ಪರಂ ಅನ್ನೇನ ಕ್ಷಣಿಕಾ ತೃಪ್ತಿ ಯಾವಜ್ಜೀವಂತೆ ವಿದ್ಯೆಯ. ಅನ್ನದಾನ ಅನ್ನೋದು ಬಹಳ ದೊಡ್ಡ ದಾನ. ಅನ್ನದಾನಕ್ಕಿಂತ ವಿದ್ಯಾದಾನ ಅನ್ನೋದು ಮತ್ತೂ ದೊಡ್ಡದು. ಯಾಕೆ ಅಂದರೆ ಅನ್ನೇನ ಕ್ಷಣಿಕಾ ತೃಪ್ತಿ. ಅನ್ನ ಊಟ ಮಾಡಿದಾಗ ಒಂದು 2-3 ಗಂಟೆ ಮುಗಿದೋಯ್ತು, ಅಲ್ಲಿಂದ ಮತ್ತೆ ಹಸಿವೆ ಆಗ್ತದೆ, ಮತ್ತೆ ಅನ್ನಕ್ಕಾಗಿ ಹಾತೊರಿತದೆ ಮೈ ಮನಸ್ಸು ಎರಡು ಕೂಡ. ಅನ್ನೇನ ಕ್ಷಣಿಕಾ ತೃಪ್ತಿ ಯಾವಜ್ಜೀವಂಚ ವಿದ್ಯೆಯ. ಆದರೆ ವಿದ್ಯಾ, ಅದರಲ್ಲೂ ತತ್ವಜ್ಞಾನ ಏನು ಒಬ್ಬ ವ್ಯಕ್ತಿ ಕೊಡ್ತಾನೆ ಅಥವಾ ಮತ್ತೊಬ್ಬರನ್ನು ಸ್ವೀಕಾರ ಮಾಡ್ತಾರೆ, ಅದು ಇಬ್ಬರಿಗೂ ಕೂಡ. ಅನ್ನದಾನ ಒಂದು ಪಾತ್ರೆಯಲ್ಲಿ ಅನ್ನ ಮಾಡಿಟ್ಟಿದ್ದಾಗ ಅದನ್ನು 4 ಜನರಿಗೆ ಬಡಿಸಿಬಿಟ್ರೆ ಖಾಲಿ ಆಗ್ತದೆ, ಮತ್ತು ಇನ್ನು ಕೆಲವು ಜನರಿಗೆ ಬಡಿಸ್ಬೇಕಂದ್ರೆ ಮತ್ತೊಮ್ಮೆ ಮಾಡಬೇಕಾಗ್ತದೆ. ಆದರೆ ಈ ಒಂದು ವಿದ್ಯಾದಾನ ಅನ್ನೋ ದಾನ ಏನಿದೆಯಲ್ಲ, ಇಬ್ಬರು ಒಬ್ರಿಗೆ ಕೊಟ್ಟರು, 1000 ಜನರನ್ನು ಕೂಡಿಸಿ ಕೊಟ್ಟರು, 10,000 ಜನರನ್ನು ಕೂಡಿಸಿ ಕೊಟ್ಟರು ಖಾಲಿ ಆಗುವಂಥದ್ದಲ್ಲ. ಅಂಥ ಶ್ರೇಷ್ಠವಾದ ದಾನ. ಮತ್ತು ಯಾವಜ್ಜೀವಂಚ ವಿದ್ಯೆಯ, ತಗೊಂಡವರಿಗೂ ಕೊಟ್ಟವರಿಗೂ ಇಬ್ಬರಿಗೂ ಕೂಡ ಅವರ ಜೀವನೋದ್ಧಾರ ಮಾಡುವಂಥದ್ದು, ಭಗವಂತನಿಗೆ ತೃಪ್ತಿ ಮಾಡುವಂಥ ಒಂದು ದಾನ ಅಂದರೆ ವಿದ್ಯಾದಾನ. ಅದನ್ನೇ ಸ್ವಯಂ ಭಗವಂತ ಮತ್ತು ಭಗವಂತನ ಭಕ್ತರಾದ ಸಂತ ಮಹಾಂತರು ಅವರೆಲ್ಲರೂ ಕೂಡ ಇಂಥ ಜ್ಞಾನ ಸೇವಾವನ್ನು ಹೆಚ್ಚು ಪ್ರೋತ್ಸಾಹಿಸ್ತಾರೆ, ಅದನ್ನೇ ಅವರು ಬಯಸ್ತಾರೆ. ಆ ನಿಟ್ಟಿನಲ್ಲಿ ಭಾಗವತದ
ಒಂದು ಸರಳವಾದಂಥ ಕಥಾನಕವನ್ನು ನಾವೇನು ನೋಡ್ತಾ ಇದ್ದೀವಿ. ಅದರಲ್ಲಿ ಪ್ರಥಮ ಸ್ಕಂಧದ 3ನೇ ಅಧ್ಯಾಯದ 32 ಶ್ಲೋಕಗಳು ಈ ಹಿಂದೆ ಸಮಾಪ್ತ ಆಗಿವೆ. ಈಗ ನಾವು ನೋಡ್ಲಿಕ್ಕೆ ಹೊರಟಿರುವುದು 33ನೇ ಶ್ಲೋಕ. ಯತ್ರೇ ಮೇ ಸದಸದ್ರೂಪೇ ಪ್ರತಿಷಿದ್ಧೇ ಸ್ವಸಂವಿಧ ಅವಿದ್ಯೆಯಾತ್ಮನಿ ಕೃತೆ ಇತಿ ತದ್ ಬ್ರಹ್ಮದರ್ಶನಂ. ನಮಗೆ ಈ ದೇಹ ಬಂದಿದೆ, ಇದು ಸ್ಥೂಲ ದೇಹ ಇದೆ. ತಂದೆ ತಾಯಿಂದಿರದು ಬಂದಿರುವಂತಹ ಸ್ಥೂಲ ದೇಹ. ಇದರೊಳಗೊಂದು ಸೂಕ್ಷ್ಮ ದೇಹ ಇದೆ, ಅದರೊಳಗೆ ಮತ್ತೆ ಜೀವ ಇದ್ದಾನೆ. ಈ ಸ್ಥೂಲ ಮತ್ತು ಸೂಕ್ಷ್ಮ ದೇಹಗಳು ಜೀವನಿಗೆ ಯಾಕೆ ಬಂದವು, ಕಾರಣ ಏನು, ಮತ್ತು ಕೊಟ್ಟವರು ಯಾರು, ಅದನ್ನು ಆಲೋಚನೆ ಮಾಡಬೇಕಾಗುತ್ತೆ. ಯಾಕೆ ಆಲೋಚನೆ ಮಾಡಬೇಕು, ಅದ್ರ ಹಿಂದಿನ ಉದ್ದೇಶ ಏನು ಅಂದರೆ, ಈ ನಾವು ಈ ಜಗತ್ತಿನಲ್ಲಿ ಏನು ಸುಖ ದುಃಖ ಅನುಭವಿಸ್ತೇವೆ ಅದೆರಡೂ ಕೂಡ ಈ ಶರೀರದ ಮೂಲಕನೇ ಅನುಭವಿಸ್ತೇವೆ. ಈ ಸ್ಥೂಲ ದೇಹ ಅದರೊಳಗಿರುವಂತಹ ಸೂಕ್ಷ್ಮ ದೇಹ ಇಲ್ಲದೆ ಹೋದರೆ ಜೀವನಿಗೆ ಯಾವುದೇ ಥರದ ದುಃಖ ಸುಖ ಅನುಭವಿಸ್ಲಿಕ್ಕಾಗೋದಿಲ್ಲ. ಅಥವಾ ಎಷ್ಟು ಪ್ರಮಾಣದಲ್ಲಿ ಅನುಭವಿಸಬೇಕಾಗಿತ್ತೋ ಅಷ್ಟು ಪ್ರಮಾಣದಲ್ಲಿ ಅನುಭವಿಸ್ಲಿಕ್ಕಾಗೋದಿಲ್ಲ. ಈ ಶರೀರ ಇದ್ದಿದ್ದರಿಂದಲೇ ಅವನಿಗೆ ಇಷ್ಟೆಲ್ಲ ಥರದ ಸುಖ ದುಃಖಗಳು, ನಾನು ನನ್ನದು ಅನ್ನುವಂಥ ನಂಟು. ಹೀಗೆ ಸುಖ ದುಃಖ ಮಿಶ್ರಿತವಾದ ಈ ಸಂಸಾರ ಏನಿದೆ ಅದು ನಮಗೆ ಬಂದಿರುವುದಕ್ಕೊಂದು ಸ್ಥೂಲವಾದ ಉದಾಹರಣೆ ಅಂದರೆ ಈ ಶರೀರ. ಶರೀರದಿಂದ ಜೀವ ಮುಕ್ತನಾಗ್ತಾನೆ ಅಂತಾದರೆ ಅವನಿಗೆ ಮತ್ತೆಂದೂ ಕೂಡ ಈ ಸುಖ ದುಃಖಗಳ ಉಪಟಳ ಇರೋದಿಲ್ಲ. ಶಾಶ್ವತವಾದ ಸುಖ ಪರಬ್ರಹ್ಮನ ಸನ್ನಿಧಾನದಲ್ಲೇ ಇರ್ತಾನೆ. ಆದ್ದರಿಂದ ನಾವು ತೊಲಗಿಸಿಕೊಳ್ಳಬೇಕಾದದ್ದು, ಪರಿಹರಿಸಿಕೊಳ್ಳಬೇಕಾದದ್ದು ಈ ಸ್ಥೂಲ ದೇಹ ಮತ್ತು ಸೂಕ್ಷ್ಮ ದೇಹ. ಅದು ಬಂದದ್ದು ಯಾರಿಂದ ಮತ್ತು ಯಾಕೆ ಬಂದವು, ಇದೆರಡು ಕಾರಣ. ಅವಿದ್ಯೆಯ ಆತ್ಮನಿ ಕೃತೆ, ಇದೆರಡೂ ಕೂಡ ನಮ್ಮ ಅಜ್ಞಾನದಿಂದಲೇ ಬಂದದ್ದು. ನಮಗೆ ಯಾವಾಗ ತತ್ವಜ್ಞಾನ ಇಲ್ಲ, ಮೊದಲಿಂದಲೂ ನಮಗೆ ತತ್ವಜ್ಞಾನ ಇಲ್ಲ. ಸಂಸಾರದಲ್ಲಿ ನಾವು ಎಂದಿಂದಲೂ ಏನಿದ್ದೇವೆ ಆವಾಗಿಂದಲೂ ನಮಗೆ ತತ್ವಜ್ಞಾನ ಇಲ್ಲ. ತತ್ವಜ್ಞಾನ ಇಲ್ಲ ಅನ್ನೋ ಕಾರಣಕ್ಕಾಗಿ, ಅಜ್ಞಾನ ಇದೆ ಅನ್ನೋ ಕಾರಣಕ್ಕಾಗಿ ಇಲ್ಲಿದ್ದೇವೆ. ಅಜ್ಞಾನ ಹೋಗಿ ತತ್ವಜ್ಞಾನ ಬಂದುಬಿಟ್ರೆ ಆವಾಗ ಈ ಶರೀರ ತಾನಾಗೇ ಬಿದ್ದು ಹೋಗ್ತದೆ. ಅದರಿಂದ ಅಜ್ಞಾನದಿಂದ ಈ ಶರೀರ ಬಂದಿದೆ ಅನ್ನೋದನ್ನು ಮೊದಲನೇದಾಗಿ ತಿಳ್ಕೋಬೇಕು. ಮತ್ತು ಕೊಟ್ಟವ್ರು ಯಾರು ಅಂದರೆ ಭಗವಂತನೇ ಕೊಟ್ಟದ್ದಷ್ಟೆ. ಅಶರೀರಸ್ಯ ಜೀವಸ್ಯ ಶರೀರೋತ್ಪತ್ತಿ ಕಾರಣಂ ಈಶ್ವರೇಚ್ಛಾ ಪ್ರಾಥಮಿಕಿ. ಮತ್ತೊಂದು ಕಡೆ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ, ಮೂಲತಃ ನಮಗೆ ಶರೀರ ಇಲ್ಲ, ಈ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ನಮಗಿಲ್ಲ, ಬರೀ ಜೀವ ಅಷ್ಟೇ ಇದ್ದಾನೆ. ಅವನಿಗೆ ಈ ಶರೀರ ಬಂದದ್ದು ಈಶ್ವರೇಚ್ಛಾ, ಭಗವಂತನ ಇಚ್ಛಾ ಅನ್ನೋದೇ ಮುಖ್ಯ ಕಾರಣ. ಅದಕ್ಕೆ ಭಗವಂತನ ಇಚ್ಛೆಗೆ ಅಧೀನವಾಗಿ ಪ್ರಕೃತಿ, ಸತ್ವ ರಜಸ್ಸು ತಮಸ್ಸು ಅನ್ನೋ 3 ಗುಣಗಳಿಂದ ಕೂಡಿದ ಈ ಪ್ರಕೃತಿ, ಈ ಮೂರು ಗುಣಗಳಿಂದ ಕೂಡಿದ ಪ್ರಕೃತಿ ಮತ್ತು ಈಶ್ವರನ ಇಚ್ಛೆ, ಅದರಿಂದಾಗಿ ಈ ದೇಹ ನಮಗೆ ಬಂದಿದೆ. ಪರಮಾತ್ಮನ ಜ್ಞಾನ ಬಂದಾಗ ತಾನಾಗಿಯೇ ಆ ಶರೀರಗಳು ಹೊರಟು ಹೋಗ್ತವೆ. ಆದರೆ ಅವನಿಗೆ ಮಾತ್ರ ಎಂದೂ ಇಂಥ ದೇಹ ಬಂದಿಲ್ಲ. ಸಂಸಾರದಲ್ಲಿ ಅವನು ಬದ್ಧನಾಗೇ ಇಲ್ಲ. ಪರಮಾತ್ಮ ಅನಾದಿ ಕಾಲದಿಂದಲೂ ಇನ್ನೆಂದಿಗೂ ಹಿಂದೂ ಮುಂದು ಎಂದೆಂದಿಗೂ ಅವನು ಈ ಸಂಸಾರದಲ್ಲಿ ಬಂದವನೇ ಅಲ್ಲ. ಯಾಕೆ ಅಂದರೆ ಆ ಪರಮಾತ್ಮನಿಗೆ ತನ್ನ ಬಗ್ಗೆ ಮತ್ತು ಈ ಜಗತ್ತಿನ ಬಗ್ಗೆ ತತ್ವಜ್ಞಾನ ಇದ್ದುದರಿಂದ. ನಮಗೆ ನಮ್ಮ ಬಗ್ಗೆಯೂ ಗೊತ್ತಿಲ್ಲ, ಪರಮಾತ್ಮನ ಬಗ್ಗೆಯೂ ಗೊತ್ತಿಲ್ಲ, ಜಗತ್ತಿನ ಬಗ್ಗೆಯೂ ಗೊತ್ತಿಲ್ಲ. ಆದ್ದರಿಂದ ಈ ಸ್ಥೂಲ ದೇಹ ಮತ್ತು ಸೂಕ್ಷ್ಮ ದೇಹಗಳು ನಮಗೆ ಬಂದಿವೆ. ಆದ್ದರಿಂದ ಸಂಸಾರದಲ್ಲಿ ಬಂದಿವೆ. ಇತಿ ತದ್ ಬ್ರಹ್ಮದರ್ಶನ. ಇದು ಒಂದು ಮೂಲಭೂತವಾದ ತಿಳುವಳಿಕೆ, ಫಂಡಮೆಂಟಲ್ ನಾಲೆಜ್ ಇದು. ಇಷ್ಟು ಇದ್ದರೆ ಮುಂದೆ ನಾವು ಈ ಅಜ್ಞಾನವನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಮಾರ್ಗ ಸಿಗ್ತದೆ. ಅಜ್ಞಾನದಿಂದಾಗಿ ಇಷ್ಟೆಲ್ಲ ಆಗಿದೆ ಸಮಸ್ಯೆ ಅನ್ನೋದು ಗೊತ್ತಿದ್ರೆ, ಹಾಗಾದರೆ ಅಜ್ಞಾನದ ಪರಿಹಾರಕ್ಕಾಗಿ ಶಾಸ್ತ್ರದ ಮೊರೆ ಹೋಗಬೇಕು ಅಂತ ಮನುಷ್ಯನಿಗೆ ಎಚ್ಚರ ಬರ್ತದೆ. ಯದ್ಯೇಷೋಪರತಾ ದೇವಿ ಮಾಯಾ ವೈಶಾರದೀಮತಿ ಸಂಪನ್ನ ಏವೇತಿ ವಿದುಃ ಸ್ವೇ ಮಹಿಮ್ನಿ ಪ್ರತಿ ಮಹೀಯತೆ. 34ನೇ
ಶ್ಲೋಕ. ಈ ಪ್ರಕೃತಿ ಅಥವಾ ದುರ್ಗಾದೇವಿ ಅವಳು ಈ ಸತ್ವ ರಜಸ್ಸು ತಮಸ್ಸು ಈ 3 ಗುಣಗಳ ಮೂಲಕ ನಮ್ಮೆಲ್ಲರನ್ನು ಕೂಡ ಕಟ್ಟಿ ಹಾಕಿದ್ದಾಳೆ. ಪ್ರಕೃತಿಯೇ ನಮ್ಮನ್ನು ಕಟ್ಟಿ ಹಾಕಿರೋದು. ಹಾಗೆ ನಮ್ಮನ್ನು ಬಿಡುಗಡೆಗೊಳಿಸುವವಳು ಕೂಡ ಅವಳೇ, ಕಟ್ಟಿ ಹಾಕಿದ್ದು ಅವಳೇ, ಬಿಡುಗಡೆಗೊಳಿಸುವವಳು ಕೂಡ ಅವಳೇ. ಅವನಿಗೆ ಪರಮಾತ್ಮನ ತತ್ವಜ್ಞಾನವನ್ನು ಕೊಟ್ಟು, ತತ್ವಜ್ಞಾನದ ಮೇಲೆ ಅವಳಿಗೆ ನಿಯಂತ್ರಣ, ಶಾಸ್ತ್ರವನ್ನು ನಮ್ಮಿಂದ ಅಧ್ಯಯನ ಮಾಡಿಸಿ, ಏನು ತಿಳಿದಿಲ್ಲವೋ ಅದನ್ನು ತಿಳಿಸಿ ನಮ್ಮ ಅಜ್ಞಾನವನ್ನು ಪರಿಹಾರ ಮಾಡಿಸುವುದು ಅವಳದೇ ಕೆಲಸ. ಯಾಕೆಂದರೆ ನಮಗೆ ಮೂಲಭೂತವಾಗಿ ಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು ಅಂತ ಸಂಸಾರದಲ್ಲಿದ್ದಾಗ ಹೆಚ್ಚು ಆಸಕ್ತಿ ಇರೋದಿಲ್ಲ. ಅದರಲ್ಲೂ ಯಾರು ತಮ್ಮ ಲೌಕಿಕ ಸುಖ ಭೋಗಗಳಲ್ಲಿ ಮುಳುಗಿರ್ತಾರೆ, ಯಾರಿನ್ನು ಬಾಲಕರಾಗಿರ್ತಾರೆ, ಸಣ್ಣ ವಯಸ್ಸಿನವರು, ಅಥವಾ ವಯಸ್ಸು ಬೆಳೆದರೂ ಕೂಡ ಬಾಲ ಬುದ್ಧಿ ಯಾರಿಗೆ ಹೋಗಿರೋದಿಲ್ಲ, ಅಂಥವ್ರಿಗೆ ಎಲ್ಲರಿಗೂ ಕೂಡ ಮನಸ್ಸೇ ಬಂಧಕ. ಮನೆಯೇ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋ, ಭಗವದ್ಗೀತಾದಲ್ಲಿ ಅದು ಹಿಂದೆ ಬಂದಿದೆ. ಈ ಮನಸ್ಸಿನಲ್ಲಿ ಈ ನಮ್ಮ ಶರೀರದಲ್ಲೂ ಸತ್ವರಜಸ್ತಮೋ ಗುಣಗಳು ಇವೆ, ಹಾಗೆ ಜೀವನಲ್ಲೂ ಸತ್ವರಜಸ್ತಮೋ ಗುಣಗಳಿವೆ. ಆ ಗುಣಗಳ ಮೂಲಕ ನಮ್ಮನ್ನು ಪ್ರಕೃತಿ ಕಟ್ಟಿ ಹಾಕಿದ್ದಾಳೆ. ಕಟ್ಟಿ ಹಾಕಿದ ಪ್ರಕೃತಿ ಅವಳೇ ನಮ್ಮ ಮನಸ್ಸಿಗೆ ಪ್ರೇರಣೆ ಕೊಡಬೇಕಷ್ಟೆ. ನಾವೇನಾದರೂ ಮಹಾ ಪ್ರಯತ್ನ ಮಾಡಿಬಿಡ್ತೀವಿ ಅಂದರೆ ಅದು ಸಾಧ್ಯ ಆಗಲಿಕ್ಕಿಲ್ಲ. ಹೀಗೆ ಅವಳು ಜ್ಞಾನ ಕೊಟ್ಟು ಅಜ್ಞಾನವನ್ನು ಪರಿಹಾರ ಮಾಡಿ, ಇನ್ನು ಇವನಿಗೆ ನಾನು ಸಂಸಾರದಲ್ಲಿ ದುಃಖ ಕೊಡಬಾರದು ಅಂತ ಆ ದುರ್ಗಾದೇವಿ ಆಲೋಚನೆ ಮಾಡಬೇಕು. ಆ ಥರ ಮಾಡಿದಾಗ ಸಂಪನ್ನ ಏವೇತಿ ವಿದುಹು, ಅವನನ್ನು ನೋಡಿ ಎಲ್ಲರೂ ಕೂಡ ಗೆದ್ದ ಇವನು ಅಂತಂತಾರೆ. ಸಂಸಾರದಲ್ಲಿ ಗೆದ್ದ, ಇಷ್ಟು ದಿವಸ ಬಿದ್ದಿದ್ದ, ಈಗ ಗೆದ್ದ ಅಂತಾರೆ. ಸ್ವೇ ಮಹಿಮ್ನಿ ಪ್ರತೀಯತೆ ಮಹೀಯತೆ, ಅಂಥವನನ್ನು ನೋಡಿ ಸುತ್ತಮುತ್ತಲಿನ ಜನ ಎಲ್ಲರೂ ಕೂಡ ಈ ಜಗತ್ತಿನಲ್ಲಿ ಮುಕ್ತ ಲೋಕದಲ್ಲಿ ಎಲ್ಲ ಕಡೆನೂ ಕೂಡ ಅವನನ್ನು ಪ್ರಶಂಸಿಸ್ತಾರೆ. ಎಲ್ಲರೂ ಕೂಡ ದೊಡ್ಡ ಸಾಧನೆ ಮಾಡಿದ, ಈಸಿ ಇದನ್ನು ಜಯಿಸಿದ್ನಲ್ಲ ಅಂತ ಅವನನ್ನು ಪ್ರಶಂಸೆ ಮಾಡ್ತಾರೆ ಎಲ್ಲರೂ ಕೂಡ. ಅಂಥ ಒಂದು ಗುರಿ ನಮ್ಮ ಕಣ್ಣೆದುರಿಗೆ ಯಾವತ್ತೂ ಕೂಡ ಇರಬೇಕು. ಏವಂ ಜನ್ಮಾನಿ ಕರ್ಮಾಣಿ ಹ್ಯಕರ್ತು ರಜನಸ್ಯ ಚ ವರ್ಣಯಂತಿ ಸ್ಮ ಕವಯಃ ವೇದ ಗುಹ್ಯಾನಿ ಹೃತ್ಪತೇ. ಭಗವಂತ ಅಕರ್ತ ಅಜನ, ಅವನು ತನಗೆ ಹುಟ್ಟಿಲ್ಲ, ಮತ್ತು ಅವನು ಕರ್ತಾನೂ ಕೂಡ ಅಲ್ಲ, ಎಲ್ಲವನ್ನೂ ಮಾಡ್ತಾನೆ, ಆದರೂ ಏನನ್ನೂ ಮಾಡೋದಿಲ್ಲ ಅವನು. ಅದೊಂದು ಭಗವಂತನ ವೈಶಿಷ್ಟ್ಯ. ನಾವಿಲ್ಲಿ ಕೆಲವು ಬಾರಿ ಸಣ್ಣ ಮಕ್ಕಳು ಆಟ ಆಡೋದನ್ನು ನೋಡ್ತಿರ್ತೇವೆ. ನಾನು ಆಟಕ್ಕಿದ್ದೇನೆ, ಅದು ಲೆಕ್ಕಕ್ಕಿಲ್ಲ ಅಂತ ಒಬ್ಬೊಬ್ರು ಅಂತಿರ್ತಾರೆ. ಸುಮ್ಮನೆ ಆಡ್ತಿರ್ತಾರೆ ಅಷ್ಟೆ. ಆ ಆಟದಲ್ಲಿ ಜಯ ಅಪಜಯ ಅಂತನೋದು ಕೆಲವರಿಗೆ ಮಾತ್ರ ಅನ್ವಯಿಸ್ತಿರ್ತೀವಿ. ನನಗೆ ಜಯ ಅಪಜಯ ಬೇಡ, ನಾನು ಕೇವಲ ನಿಮ್ಮ ಜೊತೆಗೆ ಆಟ ಆಡ್ತೀನಿ ಅಷ್ಟೇ ಅಂತ ಕೆಲವರು, ಸಣ್ಣ ಮಕ್ಕಳು, ಇನ್ನೂ ಸಣ್ಣ ವಯಸ್ಸಿನವರು ಅಥವಾ ಸ್ವಲ್ಪ ದೊಡ್ಡ ವಯಸ್ಸಿನವರು, ಆ ಉಳಿದವರ ತೃಪ್ತಿಗಾಗಿ, ಅವರ ಮನಸ್ಸಿನ ಸಮಾಧಾನಕ್ಕಾಗಿ ಇವರು ಆಟ ಆಡ್ತಿರ್ತಾರೆ. ಜಯಾಪಜಯ ಆಗುವುದೆಲ್ಲ ಇನ್ನೊಬ್ರಿಗೆ ಮಾತ್ರ, ಅವ್ರಿಗೆ ಇನ್ನೊಬ್ರಿಗೇನು ಆಗೋದಿಲ್ಲ, ಅಲ್ಲಿದ್ದು ಮಕ್ಕಳಿಗೆ ಮಾತ್ರ ಆಗ್ತಿರ್ತದೆ. ಭಗವಂತ ಆಟಕ್ಕಿದ್ದಾನೆ, ಆದರೆ ಲೆಕ್ಕಕ್ಕಿಲ್ಲ. ಯಾಕೆಂದರೆ ಇಷ್ಟೆಲ್ಲ ಮಾಡಿದರೂ ಕೂಡ ಅವನು ಏನೂ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂದರೆ, ನಾವು ಏನಾದ್ರು ಒಂದು ಕೆಲಸ ಮಾಡುವಾಗ ಏನನ್ನಾದರೂ ಬಯಸಿ ಮಾಡ್ತೇವೆ, ಮತ್ತು ಬಹಳ ಶ್ರಮಪಟ್ಟು ಮಾಡ್ತೇವೆ. ಶಾಸ್ತ್ರದಲ್ಲಿ ಅದನ್ನು ಹೇಳ್ತಾರೆ, ಜಗತ್ತಿನಲ್ಲಿ ಯಾವುದೂ ಕೂಡ ಶ್ರಮ ಇಲ್ಲದೆ ಏನೂ ಆಗೋದಿಲ್ಲ. ಪ್ರಯತ್ನವಿಲ್ಲದೆ, ಬಹಳ ಶ್ರಮ, ರಿಸ್ಕ್ ಇಲ್ಲದೆ ಜಗತ್ತಿನಲ್ಲಿ ಯಾವುದೂ ಏನೂ ಆಗೋದಿಲ್ಲ. ಈ ಹಿಂದೆ ಅನೇಕ ಸರಿ ನಾನೇ ನಿಮ್ಮ ಎದುರಿಗೆ ಹೇಳಿದ್ದೇನಿದೆ, ಧನ ಸಂಪಾದನೆಗಾಗಿ ವಿದ್ಯಾ ಸಂಪಾದನೆ, ಶಿಕ್ಷಣ ಸಂಪಾದನೆ, ಶಿಕ್ಷಣ, ಧನ ಸಂಪಾದನೆ, ಆ ಧನದಿಂದ ಭೋಗ ಪದಾರ್ಥಗಳನ್ನು ಖರೀದಿ ಮಾಡೋದು, ಅದನ್ನು ಅನುಭವಿಸುವುದು, ಇದರಲ್ಲೂ ಕೂಡ ಒಂದು ಮಹಾ ಪ್ರಯತ್ನ ಇದೆ. ಸರಳವಾದ ಪ್ರಯತ್ನದಿಂದ ಇದು ಯಾವುದೂ ಕೆಲಸ ಸುಲಭವಾಗಿ ಆಗೋದಿಲ್ಲ. ಏನೂ ಬೇಡ, ಕಳ್ಳತನ ಮಾಡ್ತೀನಿ ಅನ್ನೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಕಳ್ಳತನ ಮಾಡೋರಿಗೂ ಮತ್ತಷ್ಟು ಕಷ್ಟಗಳಿರ್ತವೆ. ಅದರಿಂದ ಜಗತ್ತಿನಲ್ಲಿ ಧನ ಸಂಪಾದನೆ ಮಾಡುವ ಕೆಲಸ, ಧನವನ್ನು ಖರ್ಚು ಮಾಡುವ ಕೆಲಸ, ಅವೇನು ಸಾಧಾರಣ ಕೆಲಸಗಳೆಲ್ಲ. ಯಾರ್ಯಾರು ಏನೇನು ಬಿಟ್ಟಿರ್ತಾರೋ ಅದು ಅವ್ರವ್ರಿಗೆ ಗೊತ್ತು. ಎಲ್ಲ ಬಿಟ್ಕೊಂಡು ಮೇಲೆ ದೊಡ್ಡ ಮರ್ಯಾದಸ್ಥರಂತೆ ಓಡಾಡ್ಕೊಂಡಿರ್ತಾರೆ. ಜಗತ್ತು ಹೀಗಿರ್ತದೆ. ಅದರಿಂದ ನಮಗೆ ಇದನ್ನು ಮಾಡುವುದರಲ್ಲಿ ಮಹಾಶ್ರಮ ಇದೆ, ಮತ್ತು ಇದನ್ನು ಮಾಡಿದ್ರಿಂದ ಇಂಥದ್ದೊಂದು ಫಲ ಸಿಗಬೇಕು ಅಂತ ಅಪೇಕ್ಷೆ ಇದೆ ನಮಗೆಲ್ರಿಗೂ ಕೂಡ. ಆದ್ದರಿಂದ ನಾವು ಕರ್ತ, ಭಗವಂತ ಕರ್ತ ಅಲ್ಲ. ಮತ್ತು ಬಹಳ ಕಷ್ಟಪಟ್ಟು ನಾವು ಮಾಡ್ತೀವಿ, ಅವನು ಏನು ಯಾವುದೇ ಕಷ್ಟ ಇಲ್ಲದೇನೆ ಅನಾಯಾಸವಾಗಿ ಮಾಡ್ತಾನೆ.
ಆದ್ದರಿಂದ ಅವನು ಅಕರ್ತ. ಆ ಭಗವಂತ ಇಂಥ ಮಹಾಮಹಿಮೆ ಇದ್ದವನೇನಿದ್ದಾನೆ ಅವನ ಅವತಾರಗಳನ್ನು, ಅವನು ಹೇಗೆ ಈ ಜಗತ್ತನ್ನು ಸೃಷ್ಟಿಸಿದ, ಹೇಗೆ ಪಾಲಿಸಿದ, ಹೇಗೆ ನಾಶ ಮಾಡ್ತಾನೆ ಅನ್ನೋದನ್ನೆಲ್ಲ ಹಿಂದಿನ ಕವಿಗಳು ವರ್ಣನೆ ಮಾಡಿದ್ದಾರೆ, ಇವತ್ತಿಗೂ ವರ್ಣನೆ ಮಾಡ್ತಿದ್ದಾರೆ, ಮುಂದೂ ಮಾಡ್ತಾರೆ. ಇವೆಲ್ಲ ವೇದಗುಹ್ಯ, ಶಾಸ್ತ್ರದಲ್ಲಿ ಗುಹ್ಯವಾಗಿ ವರ್ಣಿತ ಆಗಿರುವಂತಹ ಭಗವಂತನ ಮಹಿಮೆಗಳಿವು. ಅವನು ಹೃತ್ಪತಿ, ನಮ್ಮ ಹೃದಯದೊಳಗೆ ಇದ್ದಾನೆ. ಹೃದಯದೊಳಗೆ ಇದ್ದು ನಮ್ಮೆಲ್ಲರನ್ನು ಕೂಡ ನಿಯಂತ್ರಿಸ್ತಿದ್ದಾನೆ. ಸವಾಯಿದಂ ವಿಶ್ವಂ ಅಮೋಘಲೀಲಃ ಸೃಜತ್ಯವತ್ಯತ್ತಿ ನ ಸಜ್ಜತೇಸ್ಮಿನ್ ಭೂತೇಷು ಚಾಂತರ್ಹಿತ ಆತ್ಮತಂತ್ರ ಷಡ್ವರ್ಗಿಕಂ ಜಿಘ್ರತಿ ಷಡ್ಗುಣೇಶಃ. ಭಗವಂತನಿಗೆ ಭಗವಾನ್ ಅಂತಾರೆ. ಭಗವಾನ್ ಅಂತ ಯಾಕೆ ಅಂತಾರೆ ಅಂದರೆ 6 ಗುಣಗಳು. ಭಗವಂತನಿಗೆ 6 ಗುಣಗಳಿರುವುದರಿಂದ ಅವನನ್ನು ಭಗವಾನ್ ಅಂತ ವರ್ಣನೆ ಮಾಡ್ತಾರೆ. ಭಗವಂತ ಅನಂತ ಗುಣ ಇದ್ದವನು ಅಂತೀರಿ, ಅವನು 6 ಗುಣ ಇದ್ದವನು ಅಂತ ಅಂತೀರಿ, ಅದು ಹೇಗೆ? 6 ಇರುವುದಾ ಭಗವಂತನಿಗೆ ಗುಣಗಳು ಅಂತ ನಮಗೊಂದು ಪ್ರಶ್ನೆ ಬರ್ಬೋದು. 6 ಅಂದರೆ ಐಶ್ವರ್ಯ, ಶಕ್ತಿ, ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ, ವೀರ್ಯ ಅಂತ ಶಕ್ತಿ, ಯಶಸ್ಸು, ಎಲ್ಲ ಕಡೆ ಹರಡಿದಂತಹ ಹೆಸರು ಯಶಸ್ಸು, ಶ್ರೀ, ಶ್ರೀ ಅಂದರೆ ಐಶ್ವರ್ಯ ಅಂದರೆ ಹೊರಗಿನ ಸಂಪತ್ತು, ಶ್ರೀ ಅಂದರೆ ಅಂತರಂಗದ ಸಂಪತ್ತು. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸಃ ಶ್ರೇಯ. ಜ್ಞಾನ, ವೈರಾಗ್ಯ, ಇವಿಷ್ಟಕ್ಕೆ ಈ 6 ಗುಣಗಳಿಗೆ ಭಗ ಅಂತಾರೆ. ಭಗವಾನ್ ಅಂದರೆ ಗುಣ ಉಳ್ಳವನು ಭಗವಂತ. ಇವು 6ರಲ್ಲಿ ಎಲ್ಲವೂ ಸೇರಿ ಹೋಗಿದೆ. ಭಗವಂತನ ಅನಂತ ಮಹಿಮೆ ಎಲ್ಲವೂ ಕೂಡ ಇದರಲ್ಲಿ ಸೇರಿ ಹೋಗಿದೆ. ಅವನು ಈ ಜಗತ್ತನ್ನು ಸೃಷ್ಟಿಸಿ ಪಾಲಿಸಿ ನಾಶಪಡಿಸ್ತಾ ಇದ್ದಾನೆ. ಅಷ್ಟಾದರೂ ಕೂಡ ನ ಸಜ್ಜತೆ ಅಸ್ಮಿನ್. ನಾವು ಯಾವುದೋ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿದ ಮಾತ್ರಕ್ಕೆ ಎಷ್ಟೆಷ್ಟು ನಮ್ಮ ಬಗ್ಗೆ ಹೊಗಳ್ಕೋತಾ ಇರ್ತೇವೆ, ಯಾರೋ ಹೊಗಳಬೇಕು ಅಂತ ನಿರೀಕ್ಷೆ ಮಾಡ್ತಿರ್ತೇವೆ. ಆದರೆ ಇಷ್ಟು ಪ್ರಬಲವಾದಂಥ ಕಾರ್ಯಗಳನ್ನು ಮಾಡಿದರೂ ಕೂಡ, ಇಡೀ ಜಗತ್ತನ್ನು ಏಕಾಂಗಿಯಾಗಿ ಇಷ್ಟೆಲ್ಲ ಅವನು ಹೊತ್ತಿದ್ರೂ ಕೂಡ, ಮುಂದುವರಿಸಿದ್ರು ಕೂಡ ಅವನು ಇದರ ಒಳಗೆ ಇಳಿದಿಲ್ಲ. ನ ಸಜ್ಜತೆ ಅಸ್ಮಿನ್ ಭೂತೇಶು ಚಾಂತರ್ಹಿತ ಆತ್ಮತಂತ್ರ. ತಾನು ಸ್ವತಂತ್ರ, ಎಲ್ಲ ಜೀವರ ಒಳಗಿದ್ದಾನೆ, ಜಡ ಚೇತನದ ಒಳಗೆಲ್ಲರೂ ಕೂಡ ಅವನು ಇದ್ದೇ ಇದ್ದಾನೆ. ಇದ್ದು ಷಡ್ವರ್ಗಿಕಂ ಜಿಘ್ರತಿ ಷಡ್ಗುಣೇಶಃ. ಈ 5 ಇಂದ್ರಿಯಗಳು ಮತ್ತು ಮನಸ್ಸು, 5 ಇಂದ್ರಿಯಗಳಲ್ಲಿ ಕಣ್ಣು ರೂಪವನ್ನು ತೋರಿಸ್ತದೆ, ಕಿವಿ ಶಬ್ದವನ್ನು, ಮೂಗು ಗಂಧವನ್ನು, ನಾಲಿಗೆ ರಸವನ್ನು, ಮತ್ತು ತ್ವಗಿಂದ್ರಿಯ ಸ್ಪರ್ಶವನ್ನು ತೋರಿಸ್ತದೆ. ಮನಸ್ಸು ಸಂಕಲ್ಪ, ವಿಕಲ್ಪ, ನಿಶ್ಚಯ ಇವುಗಳನ್ನೆಲ್ಲ ಮಾಡ್ತದೆ. ಏನನ್ನಾದರೂ ಬಯಸಿ ಅದ್ರ ಬಗ್ಗೆ ಒಂದು ತೀರ್ಮಾನ ಕೊಡುವುದೆಲ್ಲ ಮನಸ್ಸು. ಹೀಗೆ ಒಟ್ಟು 6 ಇಂದ್ರಿಯಗಳು. 5 ಇಂದ್ರಿಯಗಳು ಜ್ಞಾನೇಂದ್ರಿಯ, ಇನ್ನು 1 ಮನಸ್ಸು. ಈ 6 ಇಂದ್ರಿಯಗಳು ಏನು ಮಾಡಬೇಕು ಅದನ್ನೆಲ್ಲ ಸ್ವಯಂ ಭಗವಂತನೇ ಮಾಡಿದ್ದಾನೆ. ಮತ್ತು ನಾವು ಏನನ್ನಾದರೂ ಕೇಳಬೇಕು ಅಂತಿದ್ರೆ ಒಳಗೆ ಭಗವಂತ ಕೂತು ಕೇಳಿದಾಗಲೇ ಕೇಳಲಿಕ್ಕೆ ಸಾಧ್ಯ. ಭಗವಂತ ಮತ್ತೇನನ್ನೋ ಕೇಳುವಂತ ನಮ್ಮನ್ನು ಪ್ರೇರಿಸಿಬಿಟ್ರೆ ಮತ್ತೇನನ್ನೋ ಕೇಳ್ತಾ ನಾವು ವ್ಯರ್ಥ ಆಗಿ ಹೋಗಿಬಿಡ್ತೇವೆ, ಮತ್ತೇನೋ ಕೇಳಿ ಹಾಳಾಗಿ ಹೋಗ್ತೇವೆ. ಮತ್ತೇನು ನಾವು ಭಗವಂತ ಒಳಗಿದ್ದು ನೋಡಿದರೆ ನಾವು ನೋಡಿದಂತೆ ಪ್ರತಿಯೊಂದು ಕೆಲಸವನ್ನು ಅವನು ಒಳಗೆ ನಿಂತು ನೋಡಿದರೆ, ಅವನು ಮಾಡಿದಾಗಲೇ ನಾವು ನೋಡ್ಲಿಕ್ಕೆ ಸಾಧ್ಯ. ಎಲ್ಲಿಯಾದರೂ ಉತ್ಸವಗಳಲ್ಲಿ ನೀವು ನೋಡಿರ್ತೀರಿ, ದೊಡ್ಡದೊಂದು ಬೆದರು ಗೊಂಬೆ ಇರ್ತದೆ, ತಟ್ಟಿರಾಯ ಅಂತ ಕರಿತಿರ್ತಾರೆ. 8 ಅಡಿ ಎತ್ತರ ಇರ್ತದೆ. ಅದಕ್ಕೆಲ್ಲ ನಾನಾ ಥರದ ಸ್ತ್ರೀ ಪುರುಷರ ಅಲಂಕಾರ ಎಲ್ಲ ಮಾಡಿರ್ತಾರೆ. ಅದು ಆ ಮೆರವಣಿಗೆ ಇತ್ಯಾದಿ ಸಂದರ್ಭದಲ್ಲಿ, ಜಾತ್ರೆಯ ಸಂದರ್ಭದಲ್ಲಿ ಸಂಚಾರ ಮಾಡ್ತಿರ್ತದೆ. ಅದು ಹೇಗೆ ಸಂಚಾರ ಮಾಡ್ತದೆ ಅಂದರೆ, ಅದಕ್ಕೇನು ಜೀವ ಇರೋದಿಲ್ಲ. ಅದ್ರ ಒಳಗಿಂದ ಒಬ್ಬ ಮನುಷ್ಯ ಒಳಗೆ ಪ್ರವೇಶ ಮಾಡ್ತಾನೆ. ಅವನಿಗೆ ಹೊರಗಿಂದೆಲ್ಲ ನೋಡ್ಲಿಕ್ಕೆ ಅಲ್ಲೊಂದು ಕಿಂಡಿ ಬಿಟ್ಟಿರ್ತಾರೆ, ಅವನು ನೋಡ್ತಿರ್ತಾನೆ, ಅವನೇ ಕುಣಿತಿರ್ತಾನೆ. ಆ ಗೊಂಬೆ ಕುಣಿದಂತೆ ಸುತ್ತಮುತ್ತಲಿನವ್ರಿಗೆ ಭಾಸ ಆಗ್ತಿರ್ತದೆ. ಹಾಗೆ ಭಗವಂತ ಒಳಗಿದ್ದು ಅದನ್ನೆಲ್ಲ ಮಾಡಿದಾಗಲೇ ಈ ಎಲ್ಲ ಕೆಲಸಗಳು ಕೂಡ ಆಗೋದು. ಷಡ್ವರ್ಗಿಕಂ ಜಿಘ್ರತಿ ಷಡ್ಗುಣೇಶಃ. 6 ಗುಣಗಳಿಗೂ ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ ಮತ್ತು ಮನಸ್ಸಿನ ಕ್ರಿಯೆ, ಇದಕ್ಕೆಲ್ಲದಕ್ಕೂ ಕೂಡ ಅವನೇ ಒಡೆಯ. ಅವನು ನಿಂತು ಮಾಡಿದಾಗ ಇವೆಲ್ಲ ಆಗ್ತಾವಷ್ಟೆ. ಅದಿಲ್ಲದೇ ಇದ್ರೆ ಮತ್ತೇನೂ ಆಗೋದಿಲ್ಲ ಇದರಿಂದ. ನಚಾಸ್ಯ ಕಶ್ಚಿನ್ ನಿಪುಣಂ ವಿಧಾತು ಅವೈತಿ ಜಂತು ಕುಮನೀಶ ಊತಿಂ ನಾಮಾನಿ ರೂಪಾಣಿ ಮನೋವಚೋಭಿ ಸಂತನ್ವತೋ ನಟಚರ್ಯಾ ಮಿವಾಜ್ಞ. ಜಗತ್ತು ಹೀಗೆ ಭಗವಂತ ಸೃಷ್ಟಿಸಿದ್ದಾನೆ, ಪಾಲಿಸಿದ್ದಾನೆ, ನಾಶ ಮಾಡ್ತಿದ್ದಾನೆ ಅಂತಂತೀರಿ. ಆದರೆ ನಮಗೆ ಯಾಕೆ ಈ ಜಗತ್ತು ಸುಲಭವಾಗಿ ತಿಳಿಯೋದಿಲ್ಲ?
ಭಗವಂತನ ಬಗ್ಗೆ ಆದರೂ ನಮ್ಗೆ ಏನು ತಿಳಿತದೆ? ಏನೂ ತಿಳಿದಿಲ್ಲ. ಯಾಕೆ? ನಾವು ಇಷ್ಟೆಲ್ಲ ತಂತ್ರಜ್ಞಾನ ವಿಜ್ಞಾನ ಇತ್ಯಾದಿಗಳಲ್ಲೆಲ್ಲ ಯಶಸ್ಸು ಕಂಡಿದ್ದೀವಿ, ಆದರೂ ಕೂಡ ನಮಗೇನು ಈ ಜಗತ್ತು ತಿಳಿತಿಲ್ವಲ್ಲ. ಯಾಕೆ? ಕುಮನೀಶಃ, ನಾವು ದುರ್ಬುದ್ಧಿಯವರು ಅಂತ ಶಾಸ್ತ್ರ ನಮ್ಮನ್ನು ಹಾಸ್ಯ ಮಾಡಿದೆ. ತಿಳ್ಕೊಳ್ಳಿಕ್ಕೆ ಬೇಕಾದ ಸದ್ಬುದ್ಧಿ ಸೂಕ್ಷ್ಮ ಗ್ರಹಣ ನಮಗಿಲ್ಲ. ಅದಲ್ಲದೆ ದುರ್ಬುದ್ಧಿ ಬೇರೆ ಇದೆ. ಮೂಲತಃ ನಮಗೆ ಕಣ್ಣಿನಿಂದ ಭಗವಂತನ ನೋಡಬೇಕು ಅಂತ ಹಂಬಲ ಇಲ್ಲ. ಮತ್ತೇನನ್ನೋ ನೋಡಬೇಕು, ಮತ್ತೇನನ್ನೋ ಕೇಳಬೇಕು, ಮತ್ತೇನನ್ನೋ ತಿನ್ನಬೇಕು, ಮುಟ್ಟಬೇಕು, ಮೂಸಬೇಕು, ಇದೇ ಹಂಬಲ ನಮಗಿರೋದು. ಮನಸ್ಸಿನಿಂದ ಭಗವಂತನ ಕುರಿತಾಗಿ ಏನಾದ್ರು ಮನನ ಮಾಡಬೇಕು ಅಂತ ಅಪೇಕ್ಷೆ ಇದೆಯಾ? ಅದ್ಯಾವುದೂ ಇಲ್ಲ. ನಮ್ಮದು ದುರ್ಬುದ್ಧಿ ಇದೆ, ಸದ್ಬುದ್ಧಿ ಇಲ್ಲ. ಇಲ್ಲದೇ ಇರುವುದಕ್ಕೆ ಹೀಗೆಲ್ಲ ಆಗಿದ್ದು ನಮಗೆ. ಭಗವಂತ ಹೇಗೆ ಜಗತ್ತನ್ನು ಸೃಷ್ಟಿಸ್ತಾನೆ, ಹೇಗೆ ಪಾಲಿಸ್ತಾನೆ, ಇದನ್ನು ಕುರಿತು ನಾವು ವಿವರಣೆ ಕೊಟ್ಟರೆ ಅದು ಹೇಗೆ ನಮ್ಗೆ ಅರ್ಥ ಆದೀತು? ಇಷ್ಟು ಕೌಶಲ್ಯದಿಂದ ಈ ಜಗತ್ತನ್ನು ಸೃಷ್ಟಿಸಿದ್ದಾನಲ್ಲ, ಇಷ್ಟೊಂದು ಒಂದು ಲೆಕ್ಕಾಚಾರ ಇದೆ ಈ ಸೃಷ್ಟಿ ಹಿಂದೆ. ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶಗಳಿವೆ. ಆ ಆಕಾಶದಲ್ಲೇ ಇಷ್ಟೆಲ್ಲ ನಕ್ಷತ್ರಗಳು, ಗ್ರಹಗೋಲುಗಳಿವೆ. ಪ್ರತಿಯೊಂದರ ಹಿಂದೆ ಕೂಡ ಅಷ್ಟೊಂದು ವೈಜ್ಞಾನಿಕವಾದ ಲೆಕ್ಕಾಚಾರ ಇದೆ. ಪ್ರಕೃತಿಯಲ್ಲಿ ಇಷ್ಟೆಲ್ಲ ನಾವು ಸಂಶೋಧನೆ ಮಾಡಿದರೂ ಕೂಡ ನಾವು ತಿಳಿದಿದ್ದಕ್ಕಿಂತ ತಿಳಿದೇ ಇರುವುದೇ ಹೆಚ್ಚು ಇವತ್ತಿಗೂ. ಆದರೆ ನಮಗೆ ಮಾತ್ರ ಅದನ್ನು ಪೂರ್ಣವಾಗಿ ತಿಳಿಯುವುದಾಗಲಿಲ್ಲ. ಭಗವಂತ ತನ್ನ ಮಾತು ಮತ್ತು ಮನಸ್ಸಿನಿಂದ ಈ ಜಗತ್ತನ್ನೆಲ್ಲ ಸೃಷ್ಟಿಸಿದ್ದಾನೆ. ಏನು ಸೃಷ್ಟಿಸಿದ್ದಾನೆ ಅಂದರೆ ನಾಮ ಮತ್ತು ರೂಪ. ನಿಮಗೊಂದು ರೂಪ ಕೊಟ್ಟ, ಅವ್ರಿಗೊಂದು ರೂಪ ಕೊಟ್ಟ. ಹೆಣ್ಣಿಗೊಂದು ರೂಪ, ಗಂಡಿಗೊಂದು ರೂಪ, ಪ್ರಾಣಿಗೊಂದು, ಪಕ್ಷಿಗೊಂದು, ಹುಳಕ್ಕೊಂದು, ಹಕ್ಕಿಗೊಂದು, ಒಂದೊಂದಕ್ಕೊಂದೊಂದು ರೂಪ, ಒಂದೊಂದಕ್ಕೊಂದೊಂದು ನಾಮ. ಇದನ್ನೆಲ್ಲ ಕೊಟ್ಟ ಭಗವಂತ. ಇದೆಲ್ಲ ನಮ್ಗೇನು ಅರ್ಥ ಆಗ್ತದೆ? ಪ್ರಾಣಿ ಪಕ್ಷಿಗಳನ್ನು ಅರ್ಥ ಮಾಡ್ಕೊಳ್ಬೇಕು, ಪ್ರಾಣಿ ಪಕ್ಷಿಗಳ ಬಗ್ಗೆ ಅಭ್ಯಾಸ ಮಾಡಬೇಕು ಅಂತ ಜೀವಶಾಸ್ತ್ರವನ್ನು ಅಭ್ಯಾಸ ಮಾಡಿದವರು ಇದ್ದಾರೆ. ಎಷ್ಟು ಯಾವುದನ್ನು ಪೂರ್ಣವಾಗಿ ಮನುಷ್ಯ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ? ತನ್ನ ಮನಸ್ಸಿನ ಬಗ್ಗೆ ಪೂರ್ಣವಾಗಿ ಅರ್ಥ ಆಗ್ತದ ಮನಃಶಾಸ್ತ್ರಜ್ಞರಿಗೆ? ಜೀವಶಾಸ್ತ್ರಜ್ಞರ ಬಗ್ಗೆ ಅವ್ರಿಗೆ ಜೀವದ ಬಗ್ಗೆ ಎಷ್ಟು ಅರ್ಥ ಆಗ್ತದೆ? ಶರೀರ ಶಾಸ್ತ್ರಜ್ಞರಿಗೆ ಶರೀರದ ಕ್ರಿಯೆ ಬಗ್ಗೆ, ಶರೀರ ರಚನೆಯ ಬಗ್ಗೆ, ಕ್ರಿಯೆ ಬಗ್ಗೆ ಎಷ್ಟು ಗೊತ್ತಿದೆ? ಗೊತ್ತಿದ್ದದಕ್ಕಿಂತ ಗೊತ್ತಿಲ್ಲದೆ ಇರುವುದೇ ಹೆಚ್ಚು. ನಮಗಿದೇನು ಗೊತ್ತಾಗ್ತಿಲ್ಲ. ಯಾಕೆ ಹೀಗೆ ಅಂದರೆ, ಈ ಜಗತ್ತನ್ನು ನೋಡಿದರೆ ನಮ್ಗೆ ಕೆಲವು ಸರಿ ಅಸ್ತವ್ಯಸ್ತ ಆಗಿರುವಂತನೂ ಕಾಣಿಸ್ತದೆ. ಇದ್ಯಾಕೆ ಹೀಗಿದೆ, ಹಾಗಿರ್ಬೇಕಾಗಿತ್ತಲ್ಲ ಅಂತೇಳಿ. ಭಗವಂತ ಹೀಗೆ ಯಾಕೆ ಮಾಡಿದ, ಹಾಗೆ ಯಾಕೆ ಮಾಡಬಾರ್ದಿತ್ತು? ಏನೇನೋ ಪ್ರಶ್ನೆಗಳನ್ನು ಕೇಳ್ತೇವೆ ನಾವು, ನಾನಾ ಥರದ ಪ್ರಶ್ನೆಗಳು. ನಮಗೆ ಭಗವಂತ ಈ ಕಷ್ಟ ಯಾಕೆ ಕೊಟ್ಟ? ನಾವು ಸಜ್ಜನರು, ನಾವು ಧಾರ್ಮಿಕರು, ನಮಗೆ ಈ ಕಷ್ಟ ಕೊಟ್ಟ, ಯಾಕೆ ಕೊಟ್ಟ? ನಮಗೆ ಕೊಡಬಾರ್ದಿತ್ತು. ಈ ಥರದ್ದೆಲ್ಲ ಪ್ರಶ್ನೆಗಳಿವೆ. ಮೂರ್ಖರಿಗೆ, ದುರ್ಜನರಿಗೆ ಸಂಪತ್ತು ಬಂದಿದೆ, ಅವ್ರಿಗೆ ಯಾಕೆ ಬಂತು? ನಮಗೆ ಬಂದಿಲ್ಲ ಯಾಕೆ? ನಮ್ಮಲ್ಲಿ ನೂರಾರು ಪ್ರಶ್ನೆಗಳಿವೆ. ಉತ್ತರ ಇಲ್ಲದೆ ಇರುವಂಥ ನೂರಾರು ಪ್ರಶ್ನೆಗಳಿವೆ. ಉತ್ತರ ಕೊಟ್ಟರೂ ಕೂಡ ಮನವರಿಕೆ ಆಗದೇ ಇರುವಂಥ ಪ್ರಶ್ನೆಗಳು. ಯಾಕೆಂದರೆ ಕೇಳುವವರಿಗೂ ಹೇಳುವವರಿಗೂ ಏನೂ ಗೊತ್ತಿಲ್ಲ. ಹೇಳುವವರಿಗಾದರೂ ಎಷ್ಟು ಗೊತ್ತಿದೆ? ಕುಮನೀಶ, ಮನೀಷ ಅಂದರೆ ಬುದ್ಧಿ, ದುರ್ಬುದ್ಧಿಯವರು ಅಂತ ಹೇಳಿದ್ರಲ್ಲ. ಕೇಳುವವರನ್ನು ಮಾತ್ರ ದುರ್ಬುದ್ಧಿ ಉಳ್ಳವರು ಅಂತ ಹೇಳಿಲ್ಲ, ಹೇಳುವವರು ದುರ್ಬುದ್ಧಿಯವರೇ. ಒಂದು 4-6 ವರ್ಷ 10-12 ವರ್ಷ ಶಾಸ್ತ್ರವನ್ನು ಓದಿದ್ದಾರೆ ಅಂತ ಮಾತ್ರಕ್ಕೆ ಜಗತ್ತು ಎಷ್ಟು ಅರ್ಥ ಆಗಿರ್ತದೆ ಯಾರಿಗೆ? ಎಷ್ಟೇ ದೊಡ್ಡ ವಿದ್ವಾಂಸನಾದರೂ ಕೂಡ ಜಗತ್ತನ್ನು ಸೃಷ್ಟಿಸಿದ ಭಗವಂತನ ಬಗ್ಗೆ ಅವ್ರಿಗೆ ಅರ್ಥ ಆಗಿರ್ತದೆ ಅಷ್ಟು. ಹೇಳುವವರು ಕೇಳುವವರು ಇಬ್ಬರೂ ದುರ್ಬುದ್ಧಿಗಳೇ. ಆದ್ದರಿಂದ ಅಂದರೆ ಕೆಟ್ಟವರು ದುಷ್ಟರು ಅಂತಲ್ಲ, ಪೂರ್ಣವಾದ ಜ್ಞಾನ ಇಲ್ಲದೆ ಇದ್ದವರು. ಮತ್ತು ಹಾಗಿದ್ದಾಗ ಅವ್ರಿಗೆ ಅರ್ಥ ಆಗ್ತದೆ ಹೇಗೆ? ಇದು ತುಂಬ ಸುಂದರವಾದ ಉದಾಹರಣೆ ಇದೆ ಇಲ್ಲಿ. ನಟಚರ್ಯ ಮಿವಾಜ್ಞ. ಕಡೆ ಶಾಸ್ತ್ರೀಯ ಸಂಗೀತದ ಕಚೇರಿ ನಡೆದಿದೆ ಅಂತ ತಿಳ್ಕೊಡ್ರಿ. ಶಾಸ್ತ್ರೀಯ ಸಂಗೀತದ ಕಚೇರಿ ನಡೆದಿದ್ರೆ ಅಲ್ಲಿ ಅದನ್ನು ಶಾಸ್ತ್ರೀಯ ಸಂಗೀತವನ್ನು ಅರ್ಥ ಮಾಡ್ಕೊಳ್ಳುವಂಥ ಶಕ್ತಿ ಎಷ್ಟು ಜನರಿಗೆ ಇರ್ತದೆ? 70-80 ವಯಸ್ಸಾಗಿದ್ರೂ ಕೂಡ ಶಾಸ್ತ್ರೀಯ ಸಂಗೀತ ಅರ್ಥ ಮಾಡಿಕೊಳ್ಬೇಕಾದ್ರೆ ಶಾಸ್ತ್ರೀಯ ನೃತ್ಯ ಇಲ್ಲಿರೋದು ನಟ ಅಂಥೇಳಿ, ನಟನ ಬಗ್ಗೆ ಇಲ್ಲಿರೋದು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಅದಕ್ಕೊಂದು ಪ್ರತ್ಯೇಕವಾದ ಅಭಿರುಚಿನೇ ಬೇಕಲ್ಲ. ಬಹಳ ನೀವೇ ದೊಡ್ಡ ಸಂಗೀತಗಾರರಲ್ಲದೆ ಹೋದ್ರು, ನೀವೇನು ನಾಟ್ಯಶಾಸ್ತ್ರಜ್ಞರಲ್ಲದೆ ಹೋದರೂ ಕೂಡ ಸ್ವಲ್ಪ ಅದ್ರ ಬಗ್ಗೆ ಒಂದು ಪ್ರವೇಶ ಬೇಕಲ್ಲ, ಸ್ವಲ್ಪ ಎಕ್ಸ್ಪೋಜರ್ ಬೇಕಲ್ಲ. ಅದಿಲ್ಲದೆ ಹೋದರೆ ಶಾಸ್ತ್ರೀಯ ಸಂಗೀತ ಕೇಳ್ತಾ ಕೂತವನಿಗೆ ಏನು ಅನಿಸ್ತದೆ? ನಾನು ಅನೇಕ ಸರಿ ಆಲೋಚನೆ ಮಾಡಿದ್ವಿ. ಎಳೆಯ ಹುಡುಗನನ್ನೇನಾದರೂ ಶಾಸ್ತ್ರೀಯ ಸಂಗೀತ ಕಚೇರಿ ಕೇಳುವ ಅಂತ ಕರೆದ್ರೆ ಒಂದು ಕಡೆ ಯಾರು ಕೂತು ಅಳ್ತಾ ಇರೋದಕ್ಕೂ ಮತ್ತೊಂದು ಕಡೆ ಶಾಸ್ತ್ರೀಯ ಸಂಗೀತ ಹಾಡ್ತಾ ಇರೋದಕ್ಕೂ ಈ ಮಗುವಿಗೆ ಏನೂ ವ್ಯತ್ಯಾಸ ಗೊತ್ತಾಗ್ಲಿಕ್ಕಿಲ್ಲ. ಶಾಸ್ತ್ರೀಯ ಸಂಗೀತ ಹಾಡುವವರು ಅದೇನೇನೋ ನಾನಾ ಥರದ ಮುಖಭಾವ ತೋರಿಸ್ತಿರ್ತಾರೆ. ನೀವು ನೋಡಿರ್ತಿರೋದು. ಉಪಕರಣಗಳನ್ನು ನುಡಿಸುವವ್ರಿಗಿಂತ ಹಾಡುವವರು ನಾನಾ ಥರದ ಮುಖಭಾವಗಳನ್ನು ತೋರಿಸ್ತಿರ್ತಾರೆ. ಮಂದಗತಿ ಇರ್ತದೆ, ಮಧ್ಯಮಗತಿ ಇರ್ತದೆ, ದ್ರುತಗತಿ ಇರ್ತದೆ. ಅದು ತಕ್ಕಂತೆ ಮತ್ತೊಬ್ರು ಯಾರೋ
ವಾದ್ಯ ನುಡಿಸ್ತಿರ್ತಾರೆ. ಅದಕ್ಕೊಂದು ತಂತಿ ವಾದ್ಯ ಒಬ್ರು ನುಡಿಸ್ತಿರ್ತಾರೆ. ಸುಶಿರ ವಾದ್ಯ, ತೂತಿನ ಹಾರ್ಮೋನಿಯಂ ಅಂತ ವಾದ್ಯಗಳನ್ನ ಕೆಲವರು ನುಡಿಸ್ತಾರೆ. ತಂತಿ ವಾದ್ಯ ಅಂದರೆ ಹಾರ್ಮೋನಿಯಂ ಇಂಥದ್ದು, ವೀಣೆ ಮೊದಲಾದ ನುಡಿಸ್ತಿರ್ತಾರೆ. ಆನಂದ ವಾದ್ಯ, ತಟ್ಟಿ ನುಡಿಸ್ಬೇಕಾದಂಥ ತಬಲಾ ಮೃದಂಗಗಳನ್ನ ಕೆಲವರು ನುಡಿಸ್ತಿರ್ತಾರೆ. ಆ ಹಿಂದಿನ ರಾಗ ತಾಳಗಳ ಬಗ್ಗೆ ಗೊತ್ತಿಲ್ಲದೆ ಹೋದರೆ ಯಾರಾದರೂ ತಪ್ಪು ರಾಗ ತಪ್ಪು ತಾಳದಲ್ಲಿ ಹಾಡಿದ್ರು ನಮಗೇನು ಗೊತ್ತಾಗ್ತದೇನೋ, ಅಥವಾ ಸರಿಯಾದ ರಾಗದಲ್ಲಿ ಹಾಡಿದ್ರು ಕೂಡ ಅದು ಏನು ಅಂತ ನಮಗೇನು ತಿಳಿಯುತ್ತದೆ. ಕೂತ್ಕೊಂಡು ಒಂದು ಯಾವ್ದಾದ್ರು ಸ್ಟೇಜಿನಲ್ಲಿ ಕೋಲಾಹಲ ನಡೆದ್ರು, ಶಾಸ್ತ್ರೀಯ ಸಂಗೀತದ ಕಚೇರಿ ನಡೆದ್ರು, ಚಿಕ್ಕ ಮಕ್ಕಳಿಗೆ ಅದು ಒಂದೇ ಥರ ಕಾಣಿಸ್ತದೆ. ದೊಡ್ಡವರಿಗೆ ಅಲ್ಲಿ ನಮಗಿಲ್ಲೇನೋ ಅರ್ಥ ಆಗಿಲ್ಲ, ಆದರೆ ಅಲ್ಲೊಂದು ಏನೋ ಇದೆ, ನಮ್ಗೆ ಅರ್ಥ ಆಗಿಲ್ಲ ಅಷ್ಟೇ ಅಂತ ದೊಡ್ಡವರು ಅಂದ್ಕೋತಾರೆ. ಅದರಲ್ಲಿಯೂ ಕೆಲವರಿಗೆ ಆ ಶಾಸ್ತ್ರೀಯ ಸಂಗೀತದ ಬಗ್ಗೆ ಅಭಿರುಚಿ ಇದ್ದವರು ಅಲ್ಲಿ ಎದುರುಗಡೆ ಆಗ್ತಿರೋದನ್ನು ನೋಡಿ ತಾವು ತಲೆ ಹಾಕಿ ತಾಳ ತಟ್ಟಿ ಆನಂದಿಸ್ತಾರೆ. ಒಂದು ಶಾಸ್ತ್ರೀಯ ಸಂಗೀತದಂಥ ಸಾಮಾನ್ಯ ಸಂಗತಿ ಅರ್ಥ ಮಾಡ್ಕೋಬೇಕಾದ್ರೆ ಬರೇ ವಯಸ್ಸು ಸಾಲದು, ಅಭಿರುಚಿ ಬೇಕು, ಅದಕ್ಕೊಂದು ಪ್ರವೇಶ ಬೇಕು, ಹಿನ್ನೆಲೆ ಬೇಕು. ಮತ್ತೊಂದು ಕಡೆ ನಟನೆ ನಡೆದಿರ್ತದೆ. ಇಲ್ಲಿ ಬಂದಿರೋದು ನಟಚರ್ಯಾಮಿ ವಾಜ್ಞ ಅಂತ, ನಟನೆ ಬಗ್ಗೆ. ಒಂದು ಕಡೆ ಎಲ್ಲಿಯಾದರೂ ಭರತನಾಟ್ಯ ನಡೆದರೆ ಅದ್ರ ಹಿನ್ನೆಲೆ ಏನು, ಅದು ಎಷ್ಟು ವಿಚಿತ್ರವಾಗಿರ್ತದೆ ಅಂದರೆ ಭರತನಾಟ್ಯ ಮತ್ತು ಯಾವುದೇ ನಾಟ್ಯ ಇರಲಿ, ಅದು ಕಥಕ್ ಇರಲಿ, ಕಥಕ್ಕಳಿ ಇರಲಿ, ಮತ್ತು ಯಾವುದೇ ನೃತ್ಯ ಇರಲಿ, ಕೂಚುಪುಡಿ ಇರಲಿ, ಮತ್ತಾವುದೇ ಉತ್ತರ ಭಾರತದ ನೃತ್ಯ ಇರಲಿ, ಯಾವುದೇ ನೃತ್ಯ ಇದ್ರೂ ಕೂಡ ಅದ್ರಲ್ಲಿ ಕೆಲವು ಕಾನ್ಸೆಪ್ಟ್ಗಳಿರ್ತವೆ. ಅದು ಗೊತ್ತಿಲ್ಲ ಹೋದ್ರೆ ನಮ್ಗೇನೂ ಅರ್ಥ ಆಗೋದಿಲ್ಲ. ಒಬ್ಬನೇ ವ್ಯಕ್ತಿ ಒಂದು ಕಡೆ ನಟನೆ ನೃತ್ಯ ಮಾಡುವವರು ಕೃಷ್ಣನಂತೆ, ಮತ್ತೊಂದು ಕಡೆ ಈ ಕಡೆ ಬಂದರೆ ರಾಧೆ ಅಂತೆ, ಆ ಕಡೆ ಹೋದರೆ ಕೃಷ್ಣನಂತೆ, ಅವರೇ ಮಾಡ್ತಿರ್ತಾರೆ. ಇವ್ರು ಏಕಪಾತ್ರ ಅಭಿನಯ ಮಾಡ್ತಿರ್ತಾರೆ. ಈ ಕೂತು ಇದನ್ನು ಮಾತಾಡ್ತಾರೆ, ಅಲ್ಲಿ ಕೂತು ಅದನ್ನು ಮಾತಾಡ್ತಾರೆ. ಇದು ಗೊತ್ತಿಲ್ಲದೆ ಹೋದರೆ ಇವ್ರು ಇಲ್ಲಿ ಬರ್ತಾರೆ ಯಾಕೆ, ಅಲ್ಲಿ ಹೋಗ್ತಾರೆ ಯಾಕೆ, ಈ ಮಾತು ಯಾಕೆ ಆಡ್ತಾರೆ, ಆ ಮಾತು ಯಾಕೆ ಆಡ್ತಾರೆ ಅನ್ನೋದು ನಮ್ಗೆ ಏನಾದ್ರು ಗೊತ್ತಾಗ್ತದೆ? ಅದರಲ್ಲೂ ಕೆಲವುದರಲ್ಲಿ ಈ ಕೈಯ ಚಲನೆಗಳಿಗೆ, ಅನೇಕ ನೃತ್ಯಗಳಲ್ಲಿ ಕೈ ಚಲನೆಗಳಿಗೆಲ್ಲ ಇಂಥ ಕೈ ಚಲನೆಗಳು, ಮುಖ ಚಲನೆಗಳು, ಕಣ್ಣು, ಬೆರಳುಗಳ ಚಲನೆ, ಇದು ಎಲ್ಲದಕ್ಕೂ ಕೂಡ ಒಂದೊಂದು ಸೂಕ್ಷ್ಮವಾದ ಅರ್ಥ ಇದೆ. ಅದೇನೂ ಗೊತ್ತಿಲ್ಲದೆ ಹೋದರೆ ದೊಡ್ಡವರಿಗಾದರೂ ಕೂಡ ನಾಟ್ಯ ಅರ್ಥ ಆಗುವುದೆಷ್ಟು? ಅದೆಲ್ಲ ಅಸಂಬದ್ಧವಾಗಿ ಕಾಣಿಸ್ತದೆ. ಏನೋ ಹುಚ್ಚರು ಸುಮ್ಮನೆ ಮಾಡ್ತಿದ್ದಾರೆ ಅಂತ ಕಾಣಿಸ್ತದೆ. ತೀರಾ ಸುಲಭವಾಗಿ ಎಲ್ರಿಗೂ ಕೂಡ ಯಾವುದೋ ಗ್ರಾಮ್ಯವಾದ ಸಂಗೀತ, ಶುದ್ಧವಾದ ಸಂಗೀತ ಎಲ್ಲರನ್ನೂ ತಲೆದೂಗುವಂತೆ ಮಾಡ್ತದೆ. ಅದು ಬಿಟ್ಟರೆ ಶಾಸ್ತ್ರೀಯ ಸಂಗೀತ, ನೃತ್ಯ ಅದೇನು ದೇವಲೋಕದಲ್ಲಿ ದೇವತೆಗಳು ಬಂದು ಹಾಡಬೇಕಾಗಿಲ್ಲ, ಮನುಷ್ಯರೇ ಹಾಡಿದ್ರು ಕೂಡ ಏನು ತಿಳಿಯುತ್ತದೆ, ಎಷ್ಟು ತಿಳಿಯುತ್ತದೆ? ಹಾಗಾದ್ರೆ ಅದಕ್ಕೆ ಒಂದು ಪರಿಶ್ರಮ ಬೇಕು. ಮತ್ತೆ ಇದೊಂದು ವಿಚಾರ, ಅದಕ್ಕೊಂದು ಶಾಸ್ತ್ರೀಯ ಸಂಗೀತ, ಶಾಸ್ತ್ರೀಯ ನೃತ್ಯ ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಪರಿಶ್ರಮ ಬೇಕು, ಅದಕ್ಕೊಂದು ಅಭಿರುಚಿ ಬೇಕು, ಹಿನ್ನೆಲೆ ಬೇಕು. ಇದಲ್ಲದೇ ಪರಿಶ್ರಮ ಪಡ್ತೀನಿ ಅಂತ ಹೋಗುವವರು ಎಷ್ಟು ಜನ ಇದ್ದಾರೆ. ಶಾಸ್ತ್ರೀಯ ಸಂಗೀತ ಅರ್ಥ ಮಾಡ್ಕೊಳ್ಳಿಕ್ಕೆ ಕಲೀಲಿಕ್ಕಲ್ಲ, ಕಚೇರಿ ಕೊಡ್ಲಿಕ್ಕಲ್ಲ, ನೃತ್ಯ ಕೊಡ್ಲಿಕ್ಕೆ ನಾನು ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಗ್ತೀನಿ. ನಾಳೆ ಯಾರು ನುಡಿಸಿದಾಗ, ಹಾಡಿದಾಗ, ನೃತ್ಯ ಮಾಡಿದಾಗ ಸ್ವಲ್ಪ ಗೊತ್ತಾಗಬೇಕು. ಅದನ್ನು ಸ್ವಲ್ಪ ಪ್ರವೇಶ ನಾನು ಪಡ್ಕೋತೀನಿ ಅಂತ ಹೋಗೋರು ಎಷ್ಟು ಜನ? ಅದಕ್ಕೆ ಹೋಗೋರು ಕಡಿಮೆ. ಜಗತ್ತಿನಲ್ಲಿ ಯಾವುದ್ಯಾವುದಕ್ಕೂ ಹೋಗುವವರೇ ಬಹಳ. ಎಲ್ಲರೂ ಅಲ್ಲಿ ಹೋಗಿ ಆ ದೊಂಬಿ ಗದ್ದಲಗಳನ್ನು ನೋಡಿ ಸಂತೋಷ ಪಡ್ತಿರ್ತಾರೆ. ಇದಕ್ಕೆ ಹೋಗೋರು ಬಹಳ ಕಡಿಮೆ. ಯಾಕೆ ಹೀಗೆ? ಇದನ್ನ ಯಾಕೆ ಉದಾಹರಣೆ ಕೊಟ್ಟಿದ್ದಾರೆ ಅಂದರೆ ಭಗವದ್ಗೀತಾ ಅದಲ್ಲದಿದೆ, ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. 1000 ಜನ ಮನುಷ್ಯರಿರ್ತಾರೆ. ಅದರಲ್ಲಿ ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡುವವನು ಒಬ್ಬನೇ. ಆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡುವ 1000 ಜನರಲ್ಲಿ, 1,00,000 ಜನ ಮನುಷ್ಯರಲ್ಲಿ 1,000 ಜನ ಮಾತ್ರ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ ಅಂತ ತಿಳ್ಕೊಳ್ಳೋಣ. ಮತ್ತೊಂದು 100 ಜನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ ಭಗವಂತನ ಬಗ್ಗೆ. ಆ 100ರಲ್ಲಿ ಮತ್ತೆ ಯಾವನೋ ಒಬ್ಬ ಮಾತ್ರ ಕಶ್ಚಿನ್ ಮಾಂ ವೇತ್ತಿ ತತ್ವತಃ ತಿಳಿಯುವ ಪ್ರಯತ್ನ ಮಾಡಿ ಗುರಿ ತಲುಪ್ತಾನೆ. ಮೂಲತಃ ಫಂಡಾಮೆಂಟಲಿ ಎಲ್ರಿಗೂ ಕೂಡ ಆ ಭಗವಂತನ ಬಗ್ಗೆ ತಿಳಿಯಬೇಕು ಅನ್ನೋ ಹಂಬಲನೇ ಮೂಡೋದಿಲ್ಲ. ಭಗವಂತ ಬಹಳ ದೊಡ್ಡ ತತ್ವ. ಶಾಸ್ತ್ರೀಯ ಸಂಗೀತದ ಬಗ್ಗೆನೇ ಹಂಬಲ ಮೂಡೋದಿಲ್ಲ, ನಾಟ್ಯದ ಬಗ್ಗೆ ಹಂಬಲ ಮೂಡೋದಿಲ್ಲ. ಹಂಬಲ ಬಹಳ ಸುಲಭವಾಗಿ ಯಾವ್ದಾವ್ದ್ರ ಬಗ್ಗೆನೂ ಮೂಡ್ತದೆ. ಯಾಕೆ? ಎಲ್ಲಾದ್ರ ಹಿಂದೆ ಸತ್ವ, ರಜಸ್ಸು, ತಮಸ್ಸು ಗುಣಗಳಿಂದ ಕೂಡಿದ ಪ್ರಕೃತಿಯೇ. ಆ ಪ್ರಕೃತಿ ನಮ್ಮನ್ನು ಆ ಕಡೆ ಕರ್ಕೊಂಡು ಹೋಗ್ತದೆ, ನಮ್ಮನ್ನು ಒಳಗೆ ಕರ್ಕೊಂಡು ಹೋಗೋದಿಲ್ಲ. ಹೀಗಿರೋದ್ರಿಂದ ಒಬ್ಬ ಅಜ್ಞಾನಿಗೆ, ಪಾಮರನಿಗೆ, ಲೇಮ್ಯಾನ್, ಅವನಿಗೆ ಶಾಸ್ತ್ರೀಯ ಸಂಗೀತ, ಶಾಸ್ತ್ರೀಯ ನೃತ್ಯ ಹೇಗೆ ಅರ್ಥ ಆಗೋದಿಲ್ಲ, ಹಾಗೆ ಈ ಭಗವಂತನ ಸೃಷ್ಟಿ, ಪಾಲನೆ, ನಾಶ ಯಾರೂ ಏನೂ ಅರ್ಥ ಆಗೋದೇ ಇಲ್ಲ. ಅರ್ಥ ಆಗದೇ ಇರುವುದರಿಂದಲೇ ಕೆಲವರು ದೇವರನ್ನ ನಂಬುವುದೇ ಇಲ್ಲ ಅಂತ ಅನ್ನೋರು ಕೆಲವರು ಇರ್ತಾರೆ. ನಂಬಿದ್ರು ಕೂಡ ಅವನು ಇದ್ರೆ ಇದ್ದ, ನಮಗೇನಾಗಬೇಕಾಗಿದೆ ಅನ್ನೋರಿದ್ದಾರೆ. ದೇವ್ರು ಇದ್ದಾನೋ ಇಲ್ಲೋ ಗೊತ್ತಿಲ್ಲ ಅಂತ ಹೇಳಿದ್ರು ಅಜ್ಞೇಯತಾವಾದಿಗಳಿದ್ದಾರೆ. ಗೊತ್ತಿಲ್ಲ ಅಂತ ಅನ್ನೋರಿದ್ದಾರೆ. ದೇವ್ರು ಇಲ್ಲೇ ಇಲ್ಲ ಅನ್ನೋರಿದ್ದಾರೆ. ಇದ್ರೂ ಇದ್ದ,
ನಮಗೇನೂ ಆಗಬೇಕಾಗಿಲ್ಲ ಅನ್ನೋರಿದ್ದಾರೆ. ಹೀಗೆಲ್ಲ ಯಾಕಿದ್ದಾರೆ ಅಂದರೆ ಅದು ಹಿನ್ನೆಲೆ ಅರ್ಥ ಆಗದೆ ಇರುವುದೇ ಕಾರಣ. ಆದರೆ ಯಾರಿಗೆ ಇದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂದರೆ ಸ ವೇದ ಧಾತು ಪದವೀಂ ಪದಸ್ಯ ದುರಂತ ವೀರ್ಯಸ್ಯ ರಥಾಂಗಪಾಣೇಹೇ ಯೋ ಅಮಾಯಯ ಸಂತತಯಾನುವೃತ್ಯ ಭಜೇತ ತತ್ಪಾದ ಸರೋಜಗಂಧಂ. ನಿಷ್ಕಲ್ಮಶವಾದ ಭಕ್ತಿ ಮಾಡಬೇಕು. ಮಾಡಿ ಭಗವಂತನ ಕುರಿತಾಗಿ ಶ್ರವಣ ಮಾಡಿ ಮುಂದೆ ಅದನ್ನು ಮನನ ಮಾಡಿ ಹೃದಯ ಕಮಲದಲ್ಲಿ ಭಗವಂತನ ಪಾದ ಕಮಲವನ್ನು ಕಾಣುವ ಪ್ರಯತ್ನ ಮಾಡಬೇಕು. ಹಾಗೆ ಕಾಣುವ ಪ್ರಯತ್ನ ಮಾಡಿದರೆ ಆ ಪಾದ ಕಮಲದ ಗಂಧ ಅದನ್ನು ಆಘ್ರಾಣಿಸುವ ಪ್ರಯತ್ನ ಮಾಡಿದರೆ ಅವನಿಗೆ ಆ ಭಗವಂತನ ತಿಳಿಯುವುದಾಗ್ತದಂತೆ. ಅಥೇಹ ಧನ್ಯಾಹ ಭಗವಂತ ಇತ್ತಂ ಯದ್ವಾಸುದೇವೇ ಅಖಿಲ ಲೋಕನಾಥೇ ಕುರುವಂತಿ ಸರ್ವಾತ್ಮಕ ಆತ್ಮಭಾವಂ ನಯತ್ರ ಭೂರ್ಯ ಪರಿವರ್ತ ವಿಗ್ರಹ. ರೋಮಹರ್ಷಣರು ಅಂತ ಒಬ್ರು ಸೂತರಿದ್ರು. ಅವ್ರ ಮಗ ಲವಮಹರ್ಷಣಿ ಅಥವಾ ಸೌತಿ ಅಂತ. ಅವರೀಗ ಭಾಗವತ ಹೇಳಲಿಕ್ಕೆ ಕೂತವ್ರು. ಅವ್ರು ಎದುರಿಗಿದ್ದವ್ರು ಯಾರು ಅಂದರೆ ಶೌನಕ ಮೊದಲಾದ ಋಷಿಗಳು. ಆ ಋಷಿಗಳಿಗೆ ಇವರು ಹೇಳಿದ್ರಂತೆ, ಧನ್ಯಾಹ, ಈ ಜಗತ್ತಿನಲ್ಲಿ ನೀವೇ ಧನ್ಯರು. ಯಾಕಂದರೆ ನಿಮಗೆ ತಿಳಿಯಬೇಕು ಅಂತ ಅಪೇಕ್ಷೆ ಬಂದಿದೆಯಲ್ಲ, ಎಷ್ಟು ಜನರಿಗೆ ಅಪೇಕ್ಷೆ ಬಂದಿದೆ. ನೀವೇ ಧನ್ಯರು. ಯಾಕಂದರೆ ಜಗತ್ತಿನ ಒಡೆಯನಾದ ಭಗವಂತನನ್ನು ಸ್ವಾಮಿ ಅಂತ ತಿಳಿದು ಭಜಿಸ್ತಾ ಇದ್ದೀರಲ್ಲ. ಹೀಗೆ ಮಾಡಿದವರಿಗೆ ಯಾವತ್ತೂ ಕೂಡ ಈ ಪರಿವರ್ತ ಅಂದರೂ ಸಂಸಾರ ಅಂದರೂ ಒಂದೇ. ಪರಿವರ್ತನ ಅಂದರೆ ಹುಟ್ಟು ಸಾವುಗಳ ಚಕ್ರ, ಉಗ್ರಹ, ಬಹಳ ಭಯಂಕರವಾದದ್ದು. ಅಂಥ ಒಂದು ಹುಟ್ಟು ಸಾವುಗಳ ಈ ಒಂದು ಸಂಸಾರ ಅವರಿಗಿರೋದಿಲ್ಲ. ಅದರಿಂದ ನೀವೇ ಧನ್ಯರು, ಅವರನ್ನು ಧನ್ಯರು ಅಂತ ಹೇಳಿದ್ರಿಂದ ಯಾರು ಇದನ್ನು ಕೇಳಲಿಕ್ಕೆ ಬಿಡುವು ಮಾಡ್ಕೊಂಡಿರ್ತಾರಲ್ಲ ಅವರೆಲ್ಲರೂ ಧನ್ಯರು ಅಂತಲೇ ಹೇಳಿದಾಗಾಯ್ತು. ನಾವ್ಯಾರೋ ಋಷಿಮುನಿಗಳಲ್ಲದೆ ಇರಬಹುದು, ಕೇಳುವವರು ಸಾಮಾನ್ಯರೇ ಇರಬಹುದು. ಆದರೂ ಕೇಳಬೇಕು ಅಂತ ಕೂತಿದ್ರಿಂದ ಖಂಡಿತವಾಗಿಯೂ ಸ್ವಲ್ಪ ಮಟ್ಟಿಗೆ ಇವರು ಧನ್ಯರೇ ಆಗಿದ್ದಾರೆ. ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಉತ್ತಮ ಶ್ಲೋಕಚರಿತಂ ಚಕಾರ ಭಗವಾನ್ ಋಷಿ. ಈ ವೇದಕ್ಕೆ ಸಮಾನವಾದ ಭಾಗವತವನ್ನು ನಿಮಗೆ ನಾನು ವರ್ಣನೆ ಮಾಡ್ತೇನೆ. ಹಿಂದೆ ಕೃಷ್ಣ ಪರಂಧಾಮಕ್ಕೆ ಹೋದ್ಮೇಲೆ ಧರ್ಮ ಎಲ್ಲಿ ಆಶ್ರಯ ಪಡೀತು ಅಂತ ಶೌನಕರು ಒಂದು ಪ್ರಶ್ನೆ ಕೇಳಿದ್ರು ಮೊದಲನೇ ಸ್ಕಂದದಲ್ಲಿ. ಅದಕ್ಕೆ ಉತ್ತರ ಇಲ್ಲಿ ಹೇಳ್ತಿದ್ದಾರೆ. ಭಾಗವತ ನಿರ್ಮಾಣ ಏನು ಮಾಡಿದ್ರಲ್ಲ ವೇದವ್ಯಾಸರು, ಅವರಲ್ಲಿ ಈ ಧರ್ಮ ಆಶ್ರಯ ಪಡೀತು. ಧರ್ಮವನ್ನು ಈ ಜಗತ್ತಿನಿಂದ ಸ್ಥಾಪಿಸುವ ಜವಾಬ್ದಾರಿ ಅವರು ಹೊತ್ತರು, ಆ ವ್ಯಾಸರು ಹೊತ್ತರು. ಅವರು ಅದನ್ನು ತಮ್ಮ ಮಗ ಶುಕಮುನಿಗೆ ಉಪದೇಶ ಮಾಡಿದರು. ಶುಕಮುನಿ ಇದನ್ನು ಗಂಗಾ ತೀರದಲ್ಲಿ ಕೂತ್ಕೊಂಡಂತಹ ಪರೀಕ್ಷಿತ ರಾಜನಿಗೆ ಉಪದೇಶ ಮಾಡಿದ. ಪರೀಕ್ಷಿತ ರಾಜ ಒಬ್ಬ ಋಷಿಗೆ, ಶಮೀಕಾನು ಋಷಿಗೆ ಸತ್ತ ಹಾವಿನ ಮಾಲೆ ಹಾಕಿಬಿಟ್ಟಿದ್ನಲ್ಲ, ಅದನ್ನು ಇನ್ನು ಒಂದು ವಾರದಲ್ಲಿ ಹಾವು ಕಚ್ಚಿ ಸಾಯಿತು ಶಾಪ ಬಂದಿತ್ತಲ್ಲ ಅವನಿಗೆ. ಆದ್ದರಿಂದ ಇನ್ನು ಹೇಗೂ ಸಾಯುವವನಿದ್ದೇನೆ ಅಂತ ಕೂತ್ಬಿಟ್ಟಿದ್ನಲ್ಲ ಗಂಗಾ ತೀರದಲ್ಲಿ, ಪ್ರಾಯೋಪವೇಶ ಕೂತಿದ್ದ, ಉಪವಾಸ ಕೂತಿದ್ದ. ಅವನಿಗೆ ವ್ಯಾಸರ ಮಗ ಶುಕಾಚಾರಿ ಇದನ್ನು ಉಪದೇಶ ಮಾಡಿದರು. ಅಲ್ಲಿ ನಾನೂ ಕೂಡ ಇದನ್ನು ಕೇಳಿದೆ, ಈ ಪುರಾಣ ಹೇಳುವವರು ಹೇಳ್ತಿದ್ದಾರೆ. ಅದನ್ನೇ ಈಗ ನಿಮಗೆ ಹೇಳುವವನಿದ್ದೇನೆ. ವ್ಯಾಸರಿಂದ ಶುಕರಿಂದ ಪರೀಕ್ಷಿತ ಮೊದಲಾದ ಋಷಿಗಳು ಇವರೆಲ್ಲರು ಅಲ್ಲೇ ಸೂತರಕ್ಕೆ ಕೇಳಿದರು. ಅದನ್ನು ಅವರು ಶೌನಕರಿಗೆ ಹೇಳಿದರು. ಆ ಶೌನಕರಿಗೆ ಹೇಳಿದರು ಅಂತಲೇ ಈ ಪುರಾಣದಲ್ಲೆಲ್ಲ ಬರ್ತದೆ. ಅದನ್ನು ನಮ್ಮಂಥವರು ಕೂಡ ಅನೇಕ ಜನ ಮುಂದೆ ಮತ್ತೆ ಹೇಳ್ತಾ ಇದ್ದೇವೆ. ಸೋಹಂವ ಶ್ರಾವಯಿಷ್ಯಾಮಿ ಯಥಾಧೀತಂ ಯಥಾಮತಿ. ನನಗೆಷ್ಟು ಗೊತ್ತಿದೆಯಾ, ನನಗೆಷ್ಟು ಅರ್ಥ ಆಗಿದೆಯಾ ಅಷ್ಟನ್ನು ಹೇಳ್ತೇನೆ. ನಾನು ಎಲ್ಲವನ್ನೂ ಓದಿದ್ದೆಲ್ಲ ನನಗೆ ಅರ್ಥ ಆಗಲಿಲ್ಲ. ಅರ್ಥ ಆಗಿದ್ದನ್ನೆಲ್ಲ ಹೇಳಲಿಕ್ಕೆ ನನಗೆ ಬಾಯಿಯೂ ಇಲ್ಲ. ಇದು ಅವ್ರು ಹೇಳಲಿಲ್ಲ ಈ ಮಾತನ್ನು. ಈ ಮಾತನ್ನು ನಾನು ವೈಯಕ್ತಿಕವಾಗಿ ನನಗೆ ಅನುಸಂಧಾನ ಮಾಡ್ಕೋತಿರ್ತೇನೆ. ಆದ್ದರಿಂದ ನಾನು ಅದನ್ನು ನಿಮಗೆ ಹೇಳ್ತೇನೆ. ಈಗ ಸರ್ವವೇದೇತಿಹಾಸಾನಾಂ ಸಾರಂ ಸಮುದ್ರಿತಂ. ಎಲ್ಲ ಶಾಸ್ತ್ರ ಪುರಾಣಗಳ ಸಾರ ಇಲ್ಲಿದೆ. ಅದನ್ನು ಇಲ್ಲಿ ವರ್ಣನೆ ಮಾಡಿದ್ದಾರೆ ಈ ಭಾಗವತದಲ್ಲಿ. ಕೃಷ್ಣೇ ಸ್ವಧಾಮೋಪಗತೆ ಧರ್ಮಜ್ಞಾನಾದಿಭಿಃ ಸಹ ಕಲವು ನಷ್ಟದೃಶಾಂ ಪುಂಸಾಂ ಪುರಾಣಾರ್ಕೋ ಅಮನೋದಿತ. ಕೃಷ್ಣ ಕಲಿಯುಗ ಕಾಲಿಟ್ಟ ಮೇಲೆ 36 ವರ್ಷ ಆದಮೇಲೆ ಈ ಜಗತ್ತನ್ನು ಬಿಟ್ಟು ಹೋದ್ನಲ್ಲ, ಆಗ ಧರ್ಮ ಈ ವ್ಯಾಸರಲ್ಲಿ ನೆಲೆ ಕಂಡುಕೊಂಡಿತ್ತು. ವ್ಯಾಸರ ನನ್ನನ್ನು ನೋಡ್ಕೋತಾರೆ ಧರ್ಮವನ್ನು ಅಂತ ಅದಕ್ಕೊಂದು ಭರವಸೆ ಸಿಕ್ಕಿತ್ತು. ಈ ಕಲಿಯುಗದಲ್ಲಿ ಅಧ್ಯಾತ್ಮ ಮಾರ್ಗದಲ್ಲಿ ಸಂಚಾರ ಮಾಡುವ ವ್ಯಕ್ತಿಗಳು ಯಾರಿದ್ದಾರೆ, ನಷ್ಟದೃಶಾಂ, ಅವ್ರಿಗೆ ಕಣ್ಣು ಕಾಣದಂತಾಗಿದೆ. ಕಣ್ಣು ಕಾಣದೇ ಇದ್ದಂಥ ಅವರಿಗೆ ಇದೊಂದು ಸೂರ್ಯ, ಭಾಗವತ ಅನ್ನೋದೊಂದು ಸೂರ್ಯ ಇದ್ದಂತೆ. ಮಹಾಭಾರತದಲ್ಲಿ ಕೂಡ ತ್ವಯಾ ಭಾರತ ಸೂರ್ಯೋಯಂ
ಏನು ಲೋಕಗರ್ಭಗೃಹಂ ಸಾಕ್ಷಾತ್ ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಮಹಾಭಾರತ ಮತ್ತು ಭಾಗವತ ಅನ್ನೋದು ಒಂದೇ ನಾಣ್ಯದ ಎರಡು ಮುಖ ಇದ್ದಂತೆ. ಅದೂ ಸೂರ್ಯ, ಇದೂ ಸೂರ್ಯನೇ. ಹಾಗೆ ಸೂರ್ಯನಂತಿರುವಂಥ ಆ ಭಾಗವತ ಪುರಾಣವನ್ನು ಆ ವ್ಯಾಸರು ಅಧ್ಯಾತ್ಮ ಮಾರ್ಗದಲ್ಲಿ ಕುರುಡಾದವರಿಗಾಗಿ ರಚನೆ ಮಾಡಿದ್ದಾರೆ. ಅವರು ಈ ಭಾಗವತದ ಹಾಗೆ ಮಹಾಭಾರತದ ನೆರವನ್ನು ಕೂಡ ಪಡ್ಕೊಂಡು ಆ ಸೂರ್ಯನ ಬೆಳಕಿನಲ್ಲಿ ಅಧ್ಯಾತ್ಮದ ತಮ್ಮ ಮಾರ್ಗವನ್ನು ಪ್ರಯಾಣವನ್ನು ಮುಂದುವರಿಸಬೇಕು ಅಂತ ಅದರ ಅಭಿಪ್ರಾಯ. ಅಲ್ಲಿವರೆಗೆ ಈ 3ನೇ ಅಧ್ಯಾಯ ಅದರ 45ನೇ ಶ್ಲೋಕ ಸಮಾಪ್ತವಾಗಿದೆ. ಹಾಗೆ 3ನೇ ಅಧ್ಯಾಯ ಕೂಡ ಸಮಾಪ್ತ ಆಗಿದೆ. ಇತಿ ಶ್ರೀಮದ್ ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಅಷ್ಟಾದಶ ಸಾಹಸ್ರ್ಯಾಂ ಸಂಹಿತಾಯಾಂ ಪ್ರಥಮಸ್ಕಂಧೆ ನೈಮಿಷೀಯೇ ಉಪಾಖ್ಯಾನೆ 3ಯ ಅಧ್ಯಾಯ. ಓಂ ಸ್ವಸ್ತಿ.